ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಲೆ ಕೂದಲು ಬೆಳಗಾಗಿರುತ್ತೆ. ಇವಾಗ 6 ವರ್ಷದ ಮಕ್ಳಿಗೇ ಸಹ ತಲೆ ಕೂದಲು ಬೆಳ್ಳಗಿರುತ್ತೆ. ಇವಾಗ ಯಾಕೆ ಅಂದರೆ ನಾವು ತಿನ್ನೋ ಆಹಾರನೇ ಆ ಥರ ಇದೆ. ಅದಕ್ಕೋಸ್ಕರನೇ ಇವಾಗ ನಾವು ಬಿಳಿ ಕೂದಲಿಗೆ ಯಾವ ಥರ ಮನೆಮದ್ದು ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಅದನ್ನು ಹೆಂಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ನೋಡಿ, ಕರಿಬೇವು ಮತ್ತು ನಾನು ಮೆಂತ್ಯ, ಸಾಸಿವೆ, ಕಲಂಜಿ ಸೀಡ್ಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ನಿಮಗೆ ಗಂಧಿಗೆ ಅಂಗಡಿನಲ್ಲೂ ಸಿಗುತ್ತೆ, ಬೆಟ್ಟದ ನೆಲ್ಲಿಕಾಯಿ ಪೌಡ್ರು. ಈ ಕಲಂಜಿ ಸೀಡ್ಸು ಅಷ್ಟೇ, ಅದು ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ. ಕಲಂಜಿ ಸೀಡ್ಸ್ ಏನಪ್ಪ ಅಂತ ಅಂದರೆ ಅದು ಕಪ್ಪು ಜೀರಿಗೆ. ನಿಮ್ಗೆ ಅದು ಕಲಂಜಿ ಸೀಡ್ಸ್ ಅಂತ ಇಲ್ಲ ಅನ್ನಕ್ಕೆ ಬಂದಿಲ್ಲ ಅಂದ್ರೂ ಕಪ್ಪು ಜೀರಿಗೆ ಕೊಡ್ರಿ ಅಂದ್ರೂ ಕೊಡ್ತಾರೆ. ಇದಿಷ್ಟು ನಮಗೆ ಬೇಕಾಗಿರೋ ಅಂಥದ್ದು. ಇವಾಗ ಅದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ಒಂದು ಬೌಲ್ ಆದರೂ ಅಷ್ಟೇ, ಒಂದು 2 ಬೌಲು ಕರಿಬೇವಿನ ಸೊಪ್ಪು ಹಾಕೋಬೇಕು. ಮತ್ತು ಮೆಂತ್ಯನೂ ಏನು ಉರಿಯೋ ಅಷ್ಟೇನಿರಲ್ಲ, ಮತ್ತು ಕರಿಬೇವಿನ ಸೊಪ್ಪು ಉರಿಯೋಂಗೇನಿಲ್ಲ. ಎಲ್ಲ ಹಸಿತಿನೇ ಹಾಕ್ಕೊಂಡು ನಾವು ರುಬ್ಕೋಬೇಕು. 2 ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ ನಾನು. ಮತ್ತು ಇನ್ನು ಕಲಂಜಿ ಸೀಡ್ಸೂ ಅಷ್ಟೇ, ಅದನ್ನು ಒಂದು 2 ಸ್ಪೂನು ಹಾಕ್ಕೊಬೇಕು. ಇದಿಷ್ಟು ನಾವು ರುಬ್ಕೋಬೇಕು. ಪೇಸ್ಟ್ ಥರ ಏನು ರುಬ್ಬಂಗೆ ಇರೋದಿಲ್ಲ. ನೋಡಿ, ಇದು ಕಪ್ಪು ಜೀರಿಗೆ. ನಾವು ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮಗೆ ಕೂದಲು ಬೆಳೆಯೋ ಅಂಥದ್ದೇ. ಇದು ಯಾವುದೇ ಥರ ಕೆಮಿಕಲ್ಲು ಇಲ್ಲದೇ ಇರೋಂಥದ್ದೇ ನಾವು ಇವಾಗ ಮಾಡ್ತಾ ಇರೋದು. ಇದು ಮನೆ ಮದ್ದಾಗಿ ನಾವು ಮಾಡ್ತಾ ಇರೋದು. ನಮ್ಮ ಮನೆಗಳಲ್ಲಿ ಏನು ಸಿಗುತ್ತೆ ನೋಡಿ, ಅದನ್ನು ಉಪಯೋಗಿಸ್ಕೊಂಡೇ ನಾವು ಇದನ್ನು ರೆಡಿ ಮಾಡ್ತಾ ಇರೋದು. ಇವಾಗ ಇದು ನೋಡಿ, ಆಮ್ಲ ಪೌಡ್ರು ಅಂದರೆ ನೆಲ್ಲಿಕಾಯಿ ಪೌಡ್ರು, ಬೆಟ್ಟದ ನೆಲ್ಲಿಕಾಯಿ ಪೌಡ್ರು. ಇದಕ್ಕೆ ಆಮ್ಲ ಪೌಡ್ರು ಅಂತಲೂ ಅಂತಾರೆ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಅಂತಲೂ ಅಂತಾರೆ. ಇದೆಲ್ಲ ನಿಮಗೆ ಗಂಧಿ ಅಂಗಡಿನಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಇರೋದನ್ನು ನೋಡಿ ತಗೊಳ್ಳಿ. ಇದನ್ನು ಬೆಟ್ಟದ ನೆಲ್ಲಿಕಾಯಿ ಪೌಡ್ರನ್ನ ಕೆಲವರು ಯಾಮಾರಿಸೋರು ಇರ್ತಾರೆ, ಬೇರೆ ಪೌಡ್ರು ಕೊಟ್ಬಿಟ್ಟು ಇದು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಅಂತ ಹೇಳೋರು ಇರ್ತಾರೆ. ಯಾಕೆಂದರೆ ನಾನು ತರೋಕ್ಕೆ ಹೋದಾಗ ನನಗೆ ಇದು ಅನುಭವ ಆಗಿದೆ. ಅದಕ್ಕೋಸ್ಕರ ನಾನು ಆ ಅಂಗಡಿಲಿ ತಗೊಳ್ಳಿಲ್ಲ, ಬೇರೆ ಇನ್ನೊಂದು ಅಂಗಡಿಲಿ ತಗೊಂಡೆ. ಅವರು ಒರಿಜಿನಲ್ ಆಗಿರೋಂಥ ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಕೊಟ್ಟರು. ಇದನ್ನು ನಾವು ಕರಿಬೇವು, ಮೆಂತ್ಯ, ಕಪ್ಪು ಜೀರಿಗೆ ಎಲ್ಲನೂ ರುಬ್ಬಿದ್ವಲ್ಲ, ಅದನ್ನು ಒಂದು ಬೌಲಲ್ಲಿ ಹಾಕಿ ಸಪ್ರೇಟ್ ಎತ್ತಿಟ್ಬಿಡೋಣ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಇದು ಸಾಸಿವೆ ತೆಗೆದಿಟ್ಟಿದ್ವಲ್ಲ ನಾವು, ಆ ಸಾಸಿವೆನ ಹಾಕ್ಕೊಂಡು ಹುರ್ಕೋಬೇಕು. ಯಾವ ಥರ ಹುರಿಬೇಕು ಅಂದರೆ ಫುಲ್ಲು ಕಪ್ಪಗಾಗಬೇಕು ಸಾಸಿವೆ, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ನಾವು ಇವಾಗ ತಗೊಂಡಿರೋಂಥ ಪದಾರ್ಥ ಯಾವುದು ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿರೋ ಅಂಥದ್ದು ಎಲ್ಲನೂ ನಾವು ಬಳಸ್ಕೊಂಡು ಇವಾಗ ಏರ್ ಡೈ ರೆಡಿ ಮಾಡ್ತಾಯಿದ್ದೀನಿ ನಾನು. ಇದು ಇವಾಗ ನಾವು ತಗೊಂಡಿದ್ದೀವಲ್ಲ ಪದಾರ್ಥಗಳು, ಅದೆಲ್ಲ ಕೂದಲಿಗೆ ಬೆಳೆಯೋ ಅಂಥದ್ದೇ. ಇವಾಗ ನೆಲ್ಲಿಕಾಯಿ ಪೌಡ್ರ್ ಇರ್ಬೋದು, ಕರಿಬೇವು ಇರ್ಬೋದು, ಮತ್ತು ಇದು ಕಪ್ಪು ಜೀರಿಗೆ ಇರ್ಬೋದು, ಮೆಂತ್ಯ ಇರ್ಬೋದು. ಇದೆಲ್ಲ ನಾವು ಆವಾಗವಾಗ ನಾವು ಉಪಯೋಗಿಸ್ತಾನೆ ಇರ್ತೀವಿ ಕೂದಲಿಗೆ ಅಂತಲೇ. ಹಾಗಾಗಿ ನಾನು ಇದನ್ನು ಬಳಸ್ಕೊಂಡೇ ನಾನು ಬಿಳಿ ಕೂದಲು ಕಪ್ಪಾಗೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗಂತೂ ಎಲ್ಲ ಆವಾಗ ಹುಟ್ಟಿದ ಮಕ್ಳಿಗೂ ಸಹ ಇರುತ್ತೆ ಬಿಳಿ ಕೂದಲು. ಯಾಕೆ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ಲು ಈ ಥರ ಎಲ್ಲ ಇರೋದ್ರಿಂದನೇ ನಮಗೆ ಇವಾಗ ವೈಟ್ ಕೂದಲು ಅಂತೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟೈತೆ ಇವಾಗ. ಅದಕ್ಕೆ ಅಂತಲೇ ನಾವಿವಾಗ ಮನೆ ಮದ್ದು ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಹೊರಗಡೆ ಎಲ್ಲ ತಂದು ಹಾಕ್ಕೊಂಡ್ರೆ ಅದು ಕೆಮಿಕಲ್ಲು ಎಲ್ಲ ಇರುತ್ತೆ, ಮಿಕ್ಸ್ ಮಾಡಿರ್ತಾರೆ. ಆ ಕೆಮಿಕಲ್ಲಿಂದ ನಮಗೆ ಮತ್ತು ಕೂದಲಿಗೆಲ್ಲ ಎಫೆಕ್ಟ್ ಆಗುತ್ತೆ, ಕೂದಲು ಉದುರೋದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ರೆಡಿ ಮಾಡಿಕೊಂಡ್ರೆ ಕೂದಲು ಉದುರೋದಿಲ್ಲ, ಏನೂ ಉದುರೋದಿಲ್ಲ. ನೋಡಿ, ನಾನಿವಾಗ ಅದು ಸಾಸಿವೆ ಹುರಿದ್ಕೊಂಡಿದ್ನಲ್ಲ, ಅದನ್ನು ನಾನಿವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು ಈ ಕರಿಬೇವು, ಮೆಂತ್ಯ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ, ಇದನ್ನು ಯಾವ ಥರ ಹುರಿಬೇಕು ಅಂತ ಅಂದರೆ, ಇವಾಗ ನಾವು ಸಾಸಿವೆ ಹುರ್ಕೊಂಡಿದ್ವಲ್ಲ ಆ ಹದದಲ್ಲೇ ಹುರ್ಕೋಬೇಕು. ಫುಲ್ಲು ಕಪ್ಪಾಗಬೇಕು, ಆ ಇದರಲ್ಲೇ ಹುರ್ಕೋಬೇಕು. ಯಾವುದೇ ಥರ ಎಣ್ಣೆ ಏನೂ ಹಾಕಿ ಹುರಿಯೋಂಗಿಲ್ಲ, ಬರೀ ಹಂಗೆ ಡ್ರೈ ಆಗೇ ಹುರಿಬೇಕು. ಹುರಿದಾದ್ಮೇಲೆ ನಾನು ಇವಾಗ ಅದನ್ನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎರಡೂ ಸಾಸಿವೆ ಅಷ್ಟು ಹುರಿದಿದ್ವಲ್ಲ ಅದು, ಮತ್ತು ಈ ಕರಿಬೇವು ಎಲ್ಲ ಹುರ್ಕೊಂಡ್ವಲ್ಲ ಅದು ಎರಡೂ ನಾನಿವಾಗ ಒಟ್ಟಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪೌಡ್ರ್ ಆಗಬೇಕು. ಯಾವ ಥರ ಅಂದರೆ ನೈಸಲ್ಲಿ ಈ ಹಿಟ್ಟು ಯಾವ ಇದರಲ್ಲಿರುತ್ತೆ ನೋಡಿ, ಆ ಅದರದಲ್ಲಿ ನಾವು ಪೌಡ್ರ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಕೂದಲಿಗೆ ಹಚ್ಚೋಕ್ಕೆ ಅನುಕೂಲ ಆಗೋದು. ನೋಡಿ, ನಾನು ಇವಾಗ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ.
ಅದು ರುಬ್ಬಿದ್ವಲ್ಲ ಅದು ಸ್ವಲ್ಪ ಬಿಸಿ ಇತ್ತು, ಅದಕ್ಕೋಸ್ಕರ ನಾನು ಅದೇ ಬಾಣಲಿನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಅದನ್ನೆಲ್ಲ ಅದೇ ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಲ್ಲ ಗಂಟು ಥರ ಆಗಿತ್ತು ನೋಡಿ, ಅದನ್ನೆಲ್ಲ ಕೈಯಲ್ಲಿ ಈ ಥರ ಹಿಚ್ಕಿ ಅದನ್ನು ಪುಡಿ ಮಾಡ್ಕೋಬೇಕು. ನಾವು ಪುಡಿ ಮಾಡಿಕೊಂಡು ಆಮೇಲೆ ನಾವು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ಇದೇ ಥರನೇ ಮಾಡೋದು ನೋಡಿ. ಅಲ್ಲಿ ಕಲಿಸ್ತಿದ್ದಂಗೆ ಕೈ ನೋಡಿ ಎಷ್ಟು ಕಪ್ಪಾಗುತ್ತೆ. ಇದು 100% ರಿಸಲ್ಟು ಸಿಗುತ್ತೆ. ಯಾಕೆಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ನೋಡಿ. ನಾನು ಅದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಾವು ಒಂದು ಸತಿ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ನಾವು ಆವಾಗ ತಗೊಂಡು ಯೂಸ್ ಮಾಡ್ಕೋಬೋದು ನೋಡಿ. ನಾನು ಸ್ವಲ್ಪ ಎತ್ತಿಡ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ನಾನು ಅದನ್ನು ಕಲಿಸ್ಬಿಟ್ಟು ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇವಾಗ ಏರ್ ಡ್ರೈ ರೆಡಿ ಮಾಡ್ತಿದ್ದೀನಿ. ಇವಾಗ ನೋಡಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೋಬೇಕು ನೋಡಿ. ಕಲಿಸ್ತಾ ಇದ್ದೀನಿ ನೋಡಿ. ಜಾಸ್ತಿನೂ ಹಾಕೋಬಾರ್ದು ಕೊಬ್ಬರಿ ಎಣ್ಣೆನ, ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಹಾಕಿ ಕಲಿಸ್ಬಿಟ್ಟು ನೋಡಿ. ಇವಾಗ ನಮಗೆ ಬಿಳಿ ಕೂದಲು ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಹಚ್ಚಬೇಕು. ಇವಾಗ ನೋಡಿ ನನಗೊಂದು ಸ್ವಲ್ಪ ಬಂದಿದೆ, ಹಾಗಾಗಿ ನಾನು ಹಚ್ಚುತ್ತಾ ಇದ್ದೀನಿ ನೋಡಿ. ನಾವು ಈ ಥರ ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತು ಪದೇ ಹೋಗಿ ಅಂಗಡಿನಲ್ಲಿ ತೊಗೊಂಬರೋ ಅಂಥದ್ದು ಇರೋದಿಲ್ಲ, ಮತ್ತು ಅಂಗಡಿಗೆ ದುಡ್ಡು ಇಡೋ ಅಂಥದ್ದು ಇರೋದಿಲ್ಲ. ಯಾಕೆಂದರೆ ಅದನ್ನೆಲ್ಲ ತಗೊಂಡು ಬಂದು ಹಾಕ್ಕೊಂಡ್ರೆ ನಾವು ಅದು ಕೆಮಿಕಲೆಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರೆ. ಅದು ಕೂದಲು ಉದ್ರೋದು ಮತ್ತು ಕಣ್ಣಿಗೆಲ್ಲ ಎಫೆಕ್ಟ್ ಆಗೋದು ಈ ಥರ ಎಲ್ಲ ಇರುತ್ತೆ. ಇವಾಗ ನಾವು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಣ್ಣಿಗೂ ತಂಪು, ಕರಿಬೇವು ಕಣ್ಣಿಗೂ ತಂಪು, ಮತ್ತು ಮೆಂತ್ಯನೂ ಅಷ್ಟೇ, ಮೆಂತ್ಯ ಕೂಡ ಕಣ್ಣಿಗೂ ತಂಪು. ಹಾಗಾಗಿ ನಾವು ಇವಾಗ ತಲೆಗೆ ಹಚ್ಚೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದೇ. ಅದರಲ್ಲೂ ಸಾಮಾನ್ಯವಾಗಿ ನಾವು ಅಡುಗೆಗೆ ಉಪಯೋಗಿಸೋ ಅಂಥದ್ರಲ್ಲೇ ನಾವು ಇವಾಗ ಏರ್ ಡ್ರೈ ರೆಡಿ ಮಾಡಿರೋದು. ಈಗ ನಾವು ಕರಿಬೇವು ಅಡುಗೆಗೆ ಉಪಯೋಗಿಸ್ತೀವಿ, ಮೆಂತ್ಯನೂ ಸಹ ಉಪಯೋಗಿಸ್ತೀವಿ, ಸಾಸಿವೆನೂ ಉಪಯೋಗಿಸ್ತೀವಲ್ವಾ. ಹಾಗಾಗಿ ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ, ಎಲ್ಲ ನಿಮ್ಮ ಕಣ್ಣೆದ್ರಿಗೇ ಮಾಡಿರೋದಲ್ವ. ಯಾವುದ್ರಲ್ಲಿ ಕೆಮಿಕಲ್ ಇದೆ? ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ, ಎಲ್ಲ ಆರ್ಗಾನಿಕ್ಕಾಗೇ ನಾವು ಮಾಡಿರೋದು ನೋಡಿ. ಇವಾಗ ನಾನು ಹಚ್ಚುತ್ತಾ ಇದ್ದೀನಿ ಕೂದಲಿಗೆ. ಅಂದರೆ ಒಬ್ಬರು ಹಚ್ಚೋರಿದ್ರೇ ಅನುಕೂಲ, ಏಕೆಂದರೆ ನಾವೇ ಹಚ್ಕೋಬೇಕಾರೆ ಅದು ಸರಿ ಕಾಣಿಸಲ್ಲ, ಏನಿಲ್ಲ ಅಲ್ವಾ. ಒಬ್ಬರು ಹಚ್ಚೋರಿದ್ದರೆ ಆರಾಮಾಗಿ ಹಚ್ಬೋದು. ಅದಕ್ಕೋಸ್ಕರ ನೀವೇನಾದರೂ ಈ ಥರ ಮಾಡಿ ಹಚ್ಚೋವಾಗ ಬೇರೆಯವ್ರ ಸಹಾಯ ತಗೊಳ್ಳಿ. ಬೇರೆಯವರು ಹಚ್ಚಿದ್ರೆ ಆವಾಗ ನೀಟಾಗಿ ಎಲ್ಲ ಹಚ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ನಾನು ಅಲ್ಲಿ ಮಿರರ್ ನೋಡಿಕೊಂಡು ಹಚ್ಚೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕೋಸ್ಕರನೇ ಹೇಳ್ತಿರೋದು. ಇದು ಏರ್ ಡ್ರೈ ಹಚ್ಕೊಳೋದು ಬ್ರಷ್ ಬರುತ್ತೆ ನೋಡಿ, ಅದರಲ್ಲೂ ನೀವು ಹಚ್ಕೋಬೋದು. ನನಗೆ ಅದರಲ್ಲಿ ಹಚ್ಕೊಂಡ್ರೆ ಕಂಫರ್ಟ್ ಅಂತ ಅನಿಸೋದಿಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಹಚ್ಚೋದು. ಮತ್ತು ಏನಪ್ಪ ಕೈಯಲ್ಲಿ ಹಚ್ಚುತ್ತಿದ್ದಾರೆ ಅಂತ ದಯವಿಟ್ಟು ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ. ನೀವು ಹಚ್ಕೊಳೋರು ಇದು ಬ್ರಷಲ್ಲಿ ಹಚ್ಕೋಬೋದು, ಇಲ್ಲಾಂದರೆ ಕೈಯಲ್ಲೂ ಸಹ ಹಚ್ಕೋಬೋದು. ನನಗೆ ಅಷ್ಟಾಗಿ ಕಂಫರ್ಟ್ ಅಂತ ಅನಿಸೋದೇ ಇಲ್ಲ ಬ್ರಷಲ್ಲೆಲ್ಲ ಹಚ್ಕೊಂಡ್ರೆ, ಅದಕ್ಕೋಸ್ಕರ ನಾನು ಬ್ರಷ್ ಯೂಸ್ ಮಾಡಲ್ಲ. ಬ್ರಷ್ ಐತೆ ಅಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಕಾವ್ಯ ಅಂದರು ಹಾಕೊಳ್ಳಮ್ಮ ಬ್ರಷಲ್ಲಿ ಅಂದ್ಲು, ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಅದು ಬ್ರಷ್ ಯೂಸ್ ಮಾಡೋದಿಲ್ಲ, ಕೈನಲ್ಲೇ ನಾನು ಹಚ್ಕೊಳೋದು. ಇದನ್ನು ಹಚ್ಕೊಂಡು ನೀವು 2 ಅವರ್ ಬಿಡಬೇಕು. 2 ಅವರ್ ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಬೇಕು. ಇದು ಹಚ್ಚೋದ್ರಿಂದ ಕೂದಲೆಲ್ಲ ಕಪ್ಪಾಗುತ್ತೆ ಮತ್ತು ತುಂಬ ಶೈನಿಂಗು ಸಹ ಬರುತ್ತೆ, ಬೇಗನೂ ಬೆಳ್ಳಗಾಗೋದಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಅಂತೂ ಸಿಗುತ್ತೆ ಇದು. ಯಾಕೆಂದರೆ ನಾವು ಆರ್ಗ್ಯಾನಿಕ್ಕಾಗಿ ಎಲ್ಲನೂ ಉಪಯೋಗಿಸಿರೋದ್ರಿಂದ ರಿಸಲ್ಟ್ ಅಂತೂ 100% ರಿಸಲ್ಟ್ ಸಿಗುತ್ತೆ ನೋಡಿ. ನಾನು ಆ ಬುಡಕ್ಕೆ ಎಲ್ಲ ಹಚ್ಚಾದ್ಮೇಲೆ ಇವಾಗ ನಾವು ಕೂದಲಿಗೂ ಸಹ ಹಚ್ಕೋಬೇಕು. ಯಾಕೆಂದರೆ ಕೂದಲಲ್ಲೂ ಬಿಳಿ ಕೂದಲು ಅನ್ನೋದು ಇದ್ದೇ ಇರುತ್ತಲ್ವ, ಈ ಥರ ನಾವು ಹಚ್ಕೊಂಡ್ರೆ ಅದು ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಫುಲ್ಲು ತಲೆಗೆಲ್ಲ ಹಚ್ಚಾದ್ಮೇಲೆ ಈ ಥರ ಕೂದಲಿಗೂ ಸಹ ಹಚ್ಚುತ್ತಾ ಇದ್ದೀನಿ ನೋಡಿ. ನಾನು ಇವಾಗೆಲ್ಲ ಹಚ್ಚಿದ್ದಾಯಿತು ಕೂದಲಿಗೆ ಮತ್ತು ಕೂದಲು ಬುಡಕ್ಕೆ ಎಲ್ಲ ಹಚ್ಚಿ ನಾನು ಇವಾಗ ಒಂದು ಕ್ಲಿಪ್ ಹಾಕಿದ್ದೀನಿ. ಯಾಕೆ ಅಂತಂದರೆ ಅದು ನಮ್ಮ ಕೂದಲಿಗೆಲ್ಲ ಇಳಿಬೇಕಲ್ಲ, ಅದು ಎಲ್ಲ ಬ್ಲ್ಯಾಕ್ ಆಗಬೇಕಲ್ಲ, ವೈಟ್ ಇರೋ ಕೂದಲೆಲ್ಲ ಬ್ಲ್ಯಾಕ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು 2 ಅವರ್ ಬಿಡಬೇಕು. 2 ಅವರ್ ಬಿಟ್ಟು ನಾನು ಇವಾಗ ಸ್ನಾನ ಬಂದಿದ್ದೀನಿ ನೋಡಿ. ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಹುಡುಕಿದ್ರು ಒಂದು ಕೂದಲು ಬಿಳಿ ಕೂದಲಿಲ್ಲ, ಅಷ್ಟು ಚೆನ್ನಾಗೆ ರಿಸಲ್ಟ್ ಸಿಕ್ಕಿದೆ ನಮಗೆ. ನೋಡ್ತಾ ಇರ್ಬೋದು ನೀವೇ ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಎಲ್ಲ ಬಂದಿದೆ ಕೂದಲೆಲ್ಲ, ಮತ್ತು ಬಿಳಿ ಕೂದಲೆಲ್ಲ ಕಪ್ಪಾಗಿದೆ. ಈ ಮನೆಮದ್ದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.